ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾನು ಮೊಳಕೆ ಬರಿಸಿದ ಹೆಸರು ಕಾಳು ಮತ್ತು ಹರಿವೆ ಸೊಪ್ಪಿನಿಂದ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾವು ಹರಿವೆ ಸೊಪ್ಪನ್ನು ಮಾತ್ರ ತಗೊಳ್ಬೇಕು, ಅದರ ದಂಟನ್ನು ನಾವು ತಗೊಳ್ಬಾರ್ದು. ದಂಟನ್ನು ನಾವೇನಾದರೂ ಸಾಂಬಾರು ಮಾಡುವಾಗ ಯೂಸ್ ಮಾಡ್ಬೋದು. ಈಗ ಹರಿವೆ ಸೊಪ್ಪನ್ನು ನಾನು ಸೆಪ್ರೇಟ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ತೇನೆ. ಗ್ಯಾಸಲ್ಲಿಟ್ಟ ನೀರು ಬಿಸಿಯಾಗಿದೆ. ಈಗ ನಾನು ಮೊಳಕೆ ಬರಿಸಿದ ಹೆಸರು ಕಾಳನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ನಾನು ಹೆಸರು ಕಾಳನ್ನು ನೀರಲ್ಲಿ ಹಾಕಿ ನೆನೆಸಿ ಮೊಳಕೆ ಬರಿಸಿ ಇಟ್ಕೊಂಡಿದ್ದೇನೆ. ಇದನ್ನೀಗ ನಾವು ಬೇಯಲು ಬಿಡಬೇಕು. ನಾನಿಲ್ಲಿ ಹೆಸರು ಕಾಳು ಸ್ವಲ್ಪ ಬೆಂದಾಗಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಮೊಳಕೆ ಬರಿಸಿದ ಹೆಸರು ಕಾಳು ಬೇಗನೆ ಬೆಂದು ಬಿಡ್ತದೆ, ಆದರೆ ಇಲ್ಲಿ ನಾವು ಫುಲ್ ಬೇಯಿಸ್ಕೋಬಾರ್ದು. ಮುಕ್ಕಾಲಂಶ ಇಲ್ಲಿ ಬೆಂದಿದೆ. ನಾನಿನ್ನು ಗ್ಯಾಸನ್ನು ಆಫ್ ಮಾಡಿಬಿಡ್ತೇನೆ. ಇನ್ನು ನಾವು ಮಿಕ್ಸಿ ಜಾರಿಗೆ 4ರಿಂದ 5 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ಬೇಕು. ಇದನ್ನು ನಾವು ಡ್ರೈ ಫ್ರೈ ಮಾಡಿಕೊಂಡಿದ್ದೇನೆ. ನಂತರ 1 ಗಿಡ್ಡ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ನಂತರ 1 ಸ್ಪೂನ್ ಕೊತ್ತಂಬರಿ ಬೀಜ ಡ್ರೈ ಫ್ರೈ ಮಾಡಿಕೊಂಡಿತ್ತು ಆಲ್ರೆಡಿ. 1/4 ಸ್ಪೂನಷ್ಟು ಜೀರಿಗೆ. ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. 4ರಿಂದ 5 ಎಸಳು ಬೆಳ್ಳುಳ್ಳಿ. ನಂತರ 1 ಕಟ್ ಮಾಡಿದ ಈರುಳ್ಳಿ. ನಂತರ ಸ್ವಲ್ಪವೇ ಸ್ವಲ್ಪ ಹುಳಿ. ನಂತರ ಇದಕ್ಕೆ 1 ಕಟ್ ಮಾಡಿದ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವೀಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತರೋಣ. ನೈಸಾಗಿ ಗ್ರೈಂಡ್ ಮಾಡಿದ ಮಸಾಲೆಗೆ ನಾನು ಸ್ವಲ್ಪ ಸಾಂಬಾರು ಪೌಡರ್ ಅಂದರೆ 1/2 ಸ್ಪೂನ್ನಷ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ನಂತರ 1/2 ಬೌಲ್ ತೆಂಗಿನ ತುರಿಯನ್ನು ಹಾಕ್ಕೊಂಡು ತರಿಯಾಗಿ ರುಬ್ಬಿ ತರೋಣ. ತರಿಯಾಗಿ ಗ್ರೈಂಡ್ ಮಾಡಿದ ಮಸಾಲೆ ಈಗ ರೆಡಿಯಾಗಿದೆ. ಈಗ ಒಂದು ಕಡಾಯಿಗೆ 3 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪ ಸಾಸಿವೆ. ನಂತರ 4ರಿಂದ 5 ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇನ್ನು ಇದಕ್ಕೆ ನಾವು ತರಿಯಾಗಿ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವಿದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು. ಈ ಮಸಾಲೆ ಈಗ ಚೆನ್ನಾಗಿ ಕುದಿಯಲಿ. ಇನ್ನು ಇದಕ್ಕೆ ನಾವು ಕಟ್ ಮಾಡಿದಂಥ ಹರಿವೆ ಸೊಪ್ಪನ್ನು ಹಾಕ್ಕೊಳ್ಬೇಕು. ಹರಿವೆ ಸೊಪ್ಪನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ. ಸೊಪ್ಪು ಬೆಂದ ಕೂಡಲೇ ನಾವು ಮುಕ್ಕಾಲಂಶ ಬೇಯಿಸಿದಂತಹ ಹೆಸರು ಕಾಳನ್ನು ನೀರು ಸಮೇತ ಹಾಕ್ಕೊಳ್ಳೋಣ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೇಯೋಕ್ಕೆ ಬಿಡೋಣ. ಆಗ ನೀರು ಸಹ ಡ್ರೈ ಆಗ್ತದೆ. ಇದನ್ನು ನಾವು ಗಂಜಿ, ಚಪಾತಿ, ದೋಸೆ ಜೊತೆ ನಾವು ಇದನ್ನು ಸರ್ವ್ ಮಾಡ್ಬೋದು. ಈಗ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ. ಮೊಳಕೆ ಬರಿಸಿದ ಹೆಸರು ಕಾಳು ಮತ್ತು ಹರಿವೆ ಸೊಪ್ಪಿನ ಪಲ್ಯ ಈಗ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.